ಶಾಂತಮ್ಮ ಅವ್ರ ಪರಿಸ್ಥಿತಿ ಸ್ವಲ್ಪ ಚಿಂತಾಜನಕವಾಗೇ ಇದೆ. ಮೊಮ್ಮಗಳ ಬಗ್ಗೆ ಚಿಂತೆ ಮಾಡ್ತಿದ್ದಾರೆ. ಔಷಧಿಗಳು ಕೊಟ್ರು ತಾತ್ಕಾಲಿಕವಾಗಿ ಸರಿ ಹೋಗ್ಬೋದು ಅಷ್ಟೇ. ಒಂದ್ಸಲ ಸಕ್ಕುನ ನೋಡಿದ್ರೆ ಅವರು ಬೇಗ ಚೇತರಿಸ್ಕೊಳ್ತಾರೆ. ಸಕ್ಕುನ ಭೇಟಿ ಆಗ್ಬೇಕು ಅಂತ ಅವರು ತುಂಬಾ ಒದ್ದಾಡ್ತಾ ಇದ್ದಾರೆ. ಶಿವಪ್ಪ, ನೀವೇನ್ ಮಾಡ್ತಿರೋ ಗೊತ್ತಿಲ್ಲ. ಸಕ್ಕುನ ತಕ್ಷಣ ಇಲ್ಲಿ ಕರ್ಕೊಂಡ್ ಬನ್ನಿ. ಇಲ್ಲ ಅಂದ್ರೆ ಅರ್ಥ ಆಯ್ತು ಅನ್ಕೋತೀನಿ. ಅರ್ಥ ಆಯ್ತು. ಸಕ್ಕು ಬರೋವರೆಗೂ ಅವ್ರನ್ನ ಹಾಗೆ ಭ್ರಮೆಯಲ್ಲೇ ಇರೋಕ್ ಬಿಡಿ. ನಾನು ಹೋಗಿ ಬರ್ತೀನಮ್ಮ. ಏನಂದ್ರೆ ಇವಾಗ ನಾವೇನ್ ಮಾಡೋದು ರೀ? ಎಷ್ಟು ಬೇಡ್ಕೊಂಡ್ರು ಸಕ್ಕುನ ಅವಳತ್ತೆ ಕಳ್ಸಲ್ಲ. ಸಕ್ಕುನ ನಿಮ್ಮ ಮನೆ ಕಳ್ಸೋ ಉದ್ದೇಶ ನಮಗಿಲ್ಲ. ಪಾಪ ನಿಮ್ಗೆ ಆರ್ಥಿಕ ಸ್ಥಿತಿ ಸರಿ ಇಲ್ಲ. ಭಕ್ತರು ಹುಂಡಿಯಲ್ಲಿ ಹಾಕೋ ಕಾಣಿಕೆಗಳಿಂದ ಜೀವನ ಮಾಡ್ತೀರಾ. ಬಿಂದಿಗೆಯಲ್ಲಿ ನೀರ್ ತುಂಬ್ಕೊಂಡ್ ಬರೋದಿಕ್ಕೆ ಇವಳಿಗೆ ಇಷ್ಟು ಸಮಯ ಯಾಕೆ ಬೇಕು ಯಮುನಾ? ಸ್ವಲ್ಪನೂ ಜವಾಬ್ದಾರಿ ಇಲ್ಲ. ಅಮ್ಮ, ಇಲ್ಲಿದ್ರೆ ಬೇರೆ ಕೆಲ್ಸಗಳೇನ್ ಮಾಡ್ಬೇಕಲ್ವಾ? ಅದಕ್ಕೆ ನಿಧಾನವಾಗಿ ಹೋಗಿ ನಿಧಾನವಾಗಿ ಬರ್ತಿದ್ದಾಳೆ. ಅಯ್ಯೋ ದೇವ್ರೆ, ಈ ಮಣ್ಣೇನು ಸಕ್ಕು? ನೀನ್ ಬಿಂದಿಗೆನ ನೆಲದ ಮೇಲೆ ಇಟ್ಟಿದ್ದೆ ಅಲ್ವಾ? ಹೇಳು. ಅಯ್ಯೋ ಅಜ್ಜಿ, ಅಜ್ಜಿ ಅಜ್ಜಿ ಬನ್ನಿ, ಇಲ್ಲಿ ಕುತ್ಕೊಳ್ಳಿ. ಅತ್ತೆ, ಏನೇ ಇದು? ಮಣ್ಣು ಯಾಕೆ ಅಂಟ್ಕೊಂಡಿದೆ? ಅಯ್ಯೋ, ನೀರ್ ಕೂಡ ಪೂರ್ತಿಯಾಗಿ ತಂದಿಲ್ವಲ್ಲೇ? ಮತ್ತೇನ್ ಹೊಸ ನಾಟಕ ಇದು? ಹೇಳೋ. ಒಂದು ಸಣ್ಣ ಕೆಲ್ಸ ಕೂಡ ನೀನ್ ಸರಿಯಾಗಿ ಮಾಡಲ್ಲ ಸಕ್ಕು. ಅತ್ತೆ, ನಾನು 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 ಅಂತಿದ್ಯಲ್ಲೇ, ಏನಾದ್ರೂ ಕಿವಿ ಕ್ಯೂಡಾಗಿದ್ಯಾ? ನಮ್ಮಮ್ಮ ನಿನ್ನ ಏನ್ ಕೇಳ್ತಿದ್ದಾರೆ? ಬಿನ್ಗೆಗೆ ಯಾಕೆ ಮಣ್ಣು ಅನ್ಕೊಂಡಿದೆ, ನೀನ್ ಅದನ್ನ ಎಲ್ಲಿಟ್ಟೆ ಅಂತ ಕೇಳ್ತಿದ್ದಾರೆ. ಇದು ಬಾಬಾ ಅವ್ರು ಕೊಟ್ಟಿರೋ ಪವಿತ್ರವಾದ ಬಿನ್ಗೆ. ಅದನ್ನ ಎಲ್ಲಂದ್ರೆ ಅಲ್ಲಿ ಇಡಬಾರ್ದು ಅಂತ ನಿನಗೆ ಹೇಳಿದ್ರು ತಾನೆ, ಯಾಕೆ ಇಟ್ಟೆ? ಮರ್ಯಾದೆಯಾಗಿ ನಿಜ ಹೇಳು. ಸುಳ್ಳು ಹೇಳಿದ್ರೆ ನಿನ್ ಕೆನೆಗ್ ಸರಿಯಾಗಿ ಬಾರಿಸ್ತೀನಿ. ಹೇಳು, ಬಿಂದಿಗೆ ತುಂಬಾ ನೀರ್ ಯಾಕೆ ತರ್ಲಿಲ್ಲ? ಹಾ? ಅತ್ತೆ, ಮನೆಗ್ ಬರೋ ದಾರಿಲಿ ಒಬ್ರು ವಯಸ್ಸಾದ ಅಜ್ಜಿ ಬಾಯಾರಿಕೆ ಆಗ್ತದೆ ಅಂದ್ರು. ಸ್ವಲ್ಪ ಕುಡಿಯೋಕ್ ನೀರ್ ಕೇಳಿದ್ರು. ಒಂದ್ ವೇಳೆ ಅವ್ರ ಜಾಗದಲ್ಲಿ ನಮ್ಮ ಅಜ್ಜಿ ಏನಾದ್ರೂ ಇದ್ದಿದ್ರೆ ನಾನು ಅವ್ರಿಗೆ ನೀರು ಕೊಡ್ತಿದ್ದೆ ಅಲ್ವಾ? ಹಾಗ ಅನ್ಕೊಂಡು ಆ ಅಜ್ಜಿಗೆ ನಾನು ಕುಡಿಯೋಕ್ ನೀರ್ ಕೊಟ್ಟೆ. ಎಂಥ ಕೆಲ್ಸ ಮಾಡಿದ್ಯೆ ನೀನು? ಅಭಿಷೇಕ ಮಾಡ್ಬೇಕಾದ ನೀರನ್ನ ನೀನು ಯಾವಳ ಮುದ್ಕಿ ಕೊಟ್ಟೆ ಅಂತ ಹೇಳ್ತಿದ್ಯಲ್ಲೇ? ಬಾಬಾ ಅವ್ರು ಕೊಟ್ಟಿರೋ ಪವಿತ್ರವಾದ ಬಿಂದಿಗೆನ ನೆಲದ ಮೇಲೆ ಯಾಕೆ ಇಟ್ಟೆ? ಅಲ್ಲ, ನಿನಗೆ ಬುದ್ಧಿ ಏನಾದ್ರೂ ಇದೆಯಾ ಇಲ್ವಾ ದಡ್ಡಿ? ಯಾವಳೋ ಮುದ್ಕಿ ಕುಡಿಯಕ್ ನೀರ್ ಬೇಕು ಅಂತ ಕೇಳಿದ್ರೆ ಅಭಿಷೇಕಕ್ಕೆ ತಂದಿರೋ ನೀರ್ ಅವಳು ಕೊಡ್ತೀಯಾ? ಅತ್ತೆ, ಇಲ್ಲೋಡು, ನಿಮ್ಮ ಅಜ್ಜಿನೇ ನೀರಿಗೋಸ್ಕರ ಒದ್ದಾಡ್ತಾ ಇದ್ರು ನಾನ್ ಈ ಬಿಂದಿಗೆಯಲ್ಲಿ ನೀರ್ ಕೊಡ್ತಾ ಇರ್ಲಿಲ್ಲ. ನನ್ನ ಮನೆಯಲ್ಲಿ ನಿಯಮ ನಿಬಂಧನೆಗಳನ್ನ ಪಾಲಿಸ್ಲಿಲ್ಲ ಅಂದ್ರೆ ನಾನು ಒಪ್ಕೊಳ್ಳೋದಿಲ್ಲ. ನೀನ್ ಮಾಡಿರೋ ಈ ತಪ್ಪಿಂದ ಈ ಮನೇಲಿ ಇರೋರು ಎಲ್ರು ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ. ಬಾಬಾ ಅವರು ಶಾಪ ಕೊಡ್ತಾರೆ. ನಿನ್ ಜೊತೆ ಹೇಗೆ ಹೇಗೋದ್ ನಾನು ನಿನ್ನ? ಸಕ್ಕು